ಸಿದ್ದು 5 ವರ್ಷ ಸಿಎಂ ಎಂಬ ಜಮೀರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿಚಾರ ಜಮೀರ್ ಕೈಯಲ್ಲಿ ನನ್ನ ಕೈಯಲ್ಲಿ ಇಲ್ಲ, ಹೈಕಮಾಂಡ್ ಇದೆ, ಮಲ್ಲಿಕಾರ್ಜುನ ಖರ್ಗೆ ನೋಡ್ಕೋತಾರೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಿದ್ದು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಮಾತನಾಡಿರುವಂಥದ್ದು. ಹಾಗಾದ್ರೆ ಎಂಬಿ ಪಾಟೀಲ್ ಏನ್ ಹೇಳಿದ್ರು ಅಂತ ನೋಡಿದ್ರೆ, ಸಿಎಂ ವಿಚಾರ ಜಮೀರ್ ಕೈಯಲ್ಲಿ ನನ್ನ ಕೈಯಲ್ಲಿ ಇಲ್ಲ, ಹೈಕಮಾಂಡ್ ಕೈಯಲ್ಲಿರುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ನೋಡ್ತಾರೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಇದನ್ನ ತೀರ್ಮಾನಿಸೋಕೆ ಇದ್ದಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಂದ್ ಕಡೆ ಸಚಿವ ಜಮೀರ್ ಅಹ್ಮದ್ ಡಿಕೆಶಿ ಪರ ಬ್ಯಾಟ್ ಅನ್ನ ಬೀಸಿದ್ರು. ಹಾಗೆ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಒಂದ್ ಹೇಳ್ತೀನಿ, ಯಾ ಜಮೀರ್ ಅವ್ರ ಕೈಗಿಲ್ಲ, ಯಾ ಎಂಬಿ ಪಾಟೀಲ್ ಕೈಗಿಲ್ಲ, ಯಾರ ಕೈಗೂ ಇಲ್ಲ. ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಹೇಳಿದಾರಲ್ಲ. ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಇಲ್ಲೇ ಅದರ ಒಳಗಡೆ ACC ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ CWC. ಇವತ್ತು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಅದು ನಡೀತದೆ. ನೋಡಿ, ಒಂದ್ ಹೇಳ್ತೀನಿ, ಯಾ ಜಮೀರ್ ಅವ್ರ ಕೈಗಿಲ್ಲ, ಯಾ ಎಂಬಿ ಪಾಟೀಲ್ ಕೈಗಿಲ್ಲ, ಯಾರ ಕೈಗೂ ಇಲ್ಲ. ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಅಂತ ಹೇಳಿದಾರಲ್ಲ. ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಇಲ್ಲೇ ಅದರ ಒಳಗಡೆ ACC ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ CWC. ಇವತ್ತು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಅದು ನಡೀತದೆ. ನೋಡಿ, ಒಂದ್ ಹೇಳ್ತೀನಿ, ಯಾ ಜಮೀರ್ ಅವ್ರ ಕೈಗಿಲ್ಲ, ಯಾ ಎಂಬಿ ಪಾಟೀಲ್ ಕೈಗಿಲ್ಲ, ಯಾರು